Hello energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and to the video where we are discussing about activities. So ಇವತ್ತಿನ ಈ ವಿಡಿಯೋದಲ್ಲಿ 1.9 activities ನಲ್ಲಿ ಏನಿದೆ ಅಂತ ಹೇಳಿ ಡಿಸ್ಕಷನ್ ಮಾಡೋಣ. ರೆಡಿ? ಹಾಗಾದ್ರೆ ನನ್ನ ಜೊತೆ ನೀವು ಕೂಡ ಆಕ್ಟಿವಿಟಿಯನ್ನು ಓದಿ. ಈ ಆಕ್ಟಿವಿಟಿ 1.9 ನಲ್ಲಿ ಅವ್ರು ಹೇಳ್ತಾರೆ ಟೇಕ್ 3 nail, iron nail and clean them rubbing with a sandpaper ಅಂತ ಹೇಳಿ. ಐರನ್ ನೇಲ್ ಅಂತ ಹೇಳಿದ್ರೆ ನೋಡ್ತಿದ್ರಲ್ವಾ ಇಲ್ಲಿ. ಸೊ ಕಬ್ಬಿಣದ ಮೊಳೆ ಅಥವಾ ಆಣಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನ ತಗೊಂಡು ಅದರ ಸರ್ಫೇಸ್ ಅನ್ನ ನೀವೇನ್ ಮಾಡ್ತೀರಾ, ಸ್ಯಾಂಡ್ ಪೇಪರ್ ಇಂದ ನೀಟಾಗಿ ಕ್ಲೀನ್ ಮಾಡ್ತೀರಾ. ಯಾಕೆ ಕ್ಲೀನ್ ಮಾಡಬೇಕು ಮೇಡಮ್ ಅಂತ ಹೇಳಿ ಕೇಳಿದ್ರೆ, ಈ ಕಬ್ಬಿಣದ ಸರ್ಫೇಸ್ ಅಥವಾ ಐರನ್ ಇದು ಮೆಟಾಲಿಕ್ ಸರ್ಫೇಸ್ ಮೇಲಿರುವಂತಹ ಆಟಮ್ಸ್ಗಳು ಸ್ವಲ್ಪ ಜಾಸ್ತಿ ರಿಯಾಕ್ಟಿವ್ ಅವರು, ಆಯ್ತಾ. ಅವುಗಳು ಏನ್ ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ನಲ್ಲಿರುವಂತಹ ಆಕ್ಸಿಜನ್ ಆಟಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಮೇ ಬಿ ಸ್ಲೈಟ್ ಆಗಿ ಇಲ್ಲಿರುವಂತಹ ಮಾಯಿಶ್ಚರ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಫೆರಿಕ್ ಆಕ್ಸೈಡ್ Fe2O3 ಅಥವಾ ಫೆರಸ್ ಆಕ್ಸೈಡ್ FeO ಇಂತಹ ಆಕ್ಸೈಡ್ ಲೇಯರ್ಗಳ ಫಾರ್ಮೇಷನ್ ಆಗುವಂತಹದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಆಕ್ಸೈಡ್ ಲೇಯರ್ ಅಂತ ಹೇಳುವಂಥದ್ದು ಇಂಪ್ಯೂರಿಟಿ, ನಮಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಬರೀ Fe. ನಮಗೆ ಯಾವುದೇ ಥರದ FeO ಕಂಪೌಂಡ್ ಬೇಡ. ಅದನ್ನ ನಾವು ಏನಾದರೂ ಇದ್ರೆ ಕ್ಲೀನ್ ಮಾಡೋಕ್ಕೆ ಸ್ಯಾಂಡ್ ಪೇಪರ್ ವಿಚ್ ಇಸ್ ಅನ್ ಅಬ್ರೆಸಿವ್, ಸ್ವಲ್ಪ ರಫ್ ಸರ್ಫೇಸ್ ಇದೆ, ಅದನ್ನ ಇಟ್ಕೊಂಡು ಕ್ಲೀನ್ ಮಾಡ್ತೀವಿ. ನಾವು ವಿ ಆರ್ ರೆಡಿ ವಿತ್ ಅನ್ ಎಕ್ಸ್ಪೆರಿಮೆಂಟ್. ಕ್ಲೀನ್ ಆಗಿರುವ 2 ಮೊಳೆಗಳನ್ನ ತಗೊಳ್ತೀವಿ. ತಗೊಂಡು ಎಲ್ಲಿ ಹಾಕ್ಬೇಕು ಅದನ್ನ, 3 ಇದೆ ನಮ್ಮ ಹತ್ರ, 2 ಅಲ್ಲ 3 ಇದೆ. ಆ 3ರಲ್ಲಿ ಒಂದನ್ನು ಪಕ್ಕಕ್ಕೆ ಇಡ್ತೀವಿ, ಮಿಕ್ಕಿದೆರಡನ್ನ ಜೊತೆಲಿ ಥ್ರೆಡ್ ಅಲ್ಲಿ ಕಟ್ಬಿಟ್ಟು ಒಂದ್ ಸೈಡ್ ಅಲ್ಲಿ ಇಡ್ತೀವಿ. ಆಲ್ ಸೆಟ್. ನೆಕ್ಸ್ಟ್ ಓದೋಣ. ಟೇಕ್ 2 ಟೆಸ್ಟ್ ಟ್ಯೂಬ್ ಮಾರ್ಕ್ಡ್ ಆಸ್ A and B. 2 ಟೆಸ್ಟ್ ಟ್ಯೂಬ್ ನ ತಗೊಳ್ಬೇಕು ನೀವು, ಆಯ್ತಾ. ಏನ್ ಮಾಡ್ಬೇಕು ಇವಾಗ, ನೀವು 2 ಟೆಸ್ಟ್ ಟ್ಯೂಬ್ ಅನ್ನ ತಗೊಳ್ಬೇಕು. Test tube A and test tube B. ಆಯ್ತು. Next, in each test tube take about 10 ml of copper sulfate solution. Copper sulfate solution ಕಲರ್ ಯಾವ ತರ ಇರುತ್ತೆ, ಆಲ್ಮೋಸ್ಟ್ ಬ್ಲೂ ಕಲರ್ ಇರುತ್ತೆ. ಪೇಂಟ್ ಮಾಡೋಣವಾ? ಹಾಗಾದ್ರೆ ಬನ್ನಿ ನನ್ನ ಜೊತೆ ನೀವು ಕೂಡ ಪೇಂಟ್ ಮಾಡಿ. 10 ml ಅಲ್ವಾ, ನಾನು ಜಾಸ್ತಿ ತಗೊಳ್ತಾ ಇದ್ದೀನಿ. ಈ ಬ್ಲೂ ಕಲರ್ ನಾನು ಏನು ಪೇಂಟ್ ಮಾಡ್ತಾ ಇದ್ದೀನಿ, ಇದು ಕಾಪರ್ ಸಲ್ಫೇಟ್ ಅಂತ ಹೇಳಿ ಅನ್ಕೊಳ್ಳಿ. ಇದು ಆಕ್ಚುಲಿ ಇದಕ್ಕಿಂತ ಏನೋ ಸ್ವಲ್ಪ ಒಂದು ಸ್ಲೈಟ್ ಆಗಿ ಒಂದು ಟಿಂಟಲ್ ಅದು ಕಲರ್ಫುಲ್ ಆಗಿರುತ್ತೆ. ಅಂದ್ರೆ ಅದು ಆ ಒಂದು ಕಾಪರ್ ಸಲ್ಫೇಟ್, ಇದು ಬ್ಲೂ ಕಲರ್ ಅನ್ನ ನೀವು ರಿಯಲ್ ಆಗಿ ಕ್ರಿಸ್ಟಲ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕಲರ್ ಅನ್ಸುತ್ತೆ. ನಾನು ಬರ್ದಿರೋದಕ್ಕಿಂತನೂ ಸ್ಟಿಲ್ ಪರವಾಗಿಲ್ಲ. copper sulfate solution. Copper sulfate solution. ಸೊ ಟೆಸ್ಟ್ ಟ್ಯೂಬ್ A ನಲ್ಲಿ ಮತ್ತೆ ಟೆಸ್ಟ್ ಟ್ಯೂಬ್ B ನಲ್ಲಿ 2 ಕೂಡ ನಿಮಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡ್ರಿ. ನೆಕ್ಸ್ಟ್ ಓದೋಣ, ನನ್ನ ಜೊತೆ ನೀವು ಕೂಡ ಓದಬೇಕು. ಟೇಕ್ 2 ಟೆಸ್ಟ್ ಟ್ಯೂಬ್ಸ್ A and B ತಗೊಂಡಾಯ್ತು. 2 ಕಡೆ ಕೂಡ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಸ್ ತಗೊಳ್ತೀರಾ, ಅದು ಕೂಡ ಆಯ್ತು. ಟೈ 2 iron nail with a thread and immerse them carefully in the copper sulfate solution in the test tube B. ತುಂಬಾ ಇಂಪಾರ್ಟೆಂಟ್. ನಾವು ಎಲ್ಲಿ ಇಮರ್ಸ್ ಮಾಡ್ತೀವಿ, ಅವ್ರು ಏನು ಹೇಳ್ತಾರೆ, ಔಟ್ ಆಫ್ 3ರಲ್ಲಿ 2 ನೇಲ್ನ ತಗೊಳ್ಳಿ, ಅದನ್ನ ಟೈ ಮಾಡಿ, ದಾರದಿಂದ ಕಟ್ಟಿ ಅದನ್ನ ಇಮರ್ಸ್ ಮಾಡಿ, ಅಂದ್ರೆ ಮುಳುಗಿಸಿ, ಕೇರ್ಫುಲಿ ಇನ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಫ್ ಟೆಸ್ಟ್ ಟ್ಯೂಬ್ ಬಿ. ಟೆಸ್ಟ್ ಟ್ಯೂಬ್ ಬಿ ನಲ್ಲಿರುವಂತಹ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ 2 ಆಣಿಗಳನ್ನ ಬಿಗಿಯಾಗಿ ಕಟ್ಟಿ ಅವುಗಳನ್ನ ಇಮರ್ಸ್ ಮಾಡಿ. ಈ ತರ ಇಲ್ಲಿ ನೋಡ್ತಿರಲ್ವಾ ಡಯಾಗ್ರಾಮ್ ನಲ್ಲಿ. ಸೊ ಟೆಸ್ಟ್ ಟ್ಯೂಬ್ ಎ ನಲ್ಲಿ ನಾವು ಏನು ಮಾಡಲ್ಲ. ಟೆಸ್ಟ್ ಟ್ಯೂಬ್ ಎ ನಲ್ಲಿ ನಾವು ಯಾವುದೇ ತರದ ಬದಲಾವಣೆಗಳನ್ನ ತಗೊಂಡ್ ಬರಲ್ಲ. ದಿಸ್ ಜಸ್ಟ್ ಕೆಪ್ಟ್ ಫಾರ್ ದಿ ಅಬ್ಸರ್ವೇಷನ್. ಇದನ್ನ ಕಂಪ್ಯಾರಿಸನ್ಗೋಸ್ಕರ ಹಾಗೆ ಇಡ್ತೀವಿ. ಟೆಸ್ಟ್ ಟ್ಯೂಬ್ ಬಿ ಅಲ್ಲಿ ನಾವೇನ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಅನ್ನ ಆಕ್ಚುಲ್ ಆಗಿ ಕಂಡಕ್ಟ್ ಮಾಡ್ತೀವಿ. ನಾವು ತಗೊಂಡಿರೋದು 3 ಐರನ್ ನೇಲ್ಗಳು. ಆ 3ರಲ್ಲಿ 2 ನೇಲ್ಗಳನ್ನ ನಾವು ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ಹಾಕ್ತೀವಿ. ಇನ್ನು ಮಿಕ್ಕಿದ 1 ನೇಲನ್ನ, ಐರನ್ ನೇಲ್ ಅಥವಾ ಆಣಿಯನ್ನ ಹಾಗೇ ಇಡ್ತೀವಿ. ಅದು ಕೂಡ ಅಬ್ಸರ್ವೇಷನ್ಗೆ ಕಂಪೇರ್ ಮಾಡ್ಬೇಕಲ್ವಾ, ಕಲರ್ ಚೇಂಜಸ್ ಇರೋದನ್ನ. ಅದು ಕಂಪೇರ್ ಮಾಡೋಕ್ಕೋಸ್ಕರ 1 ಆಣಿಯನ್ನ ಹಾಗೆ ಇಡ್ತೀರಾ. ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಇರುವಂತಹ ಸೊಲ್ಯೂಷನ್ ಕೂಡ ಹಾಗೆ ಇಡ್ತೀರಾ. ಅಲ್ಲಿ ಯಾವುದೇ ಚೇಂಜಸ್ ನ ನೀವು ಮಾಡಲ್ಲ. ಕ್ಲಿಯರಾ?
ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ರೀಡಿಂಗ್ ಕಂಟಿನ್ಯೂಸ್ಲಿ ಫಿಗರಲ್ಲಿ ತೋರಿಸ್ದಂಗೆ, ಕೀಪ್ 1 iron nail ಅಸೈಡ್ ಫಾರ್ ದ ಕಂಪ್ಯಾರಿಷನ್. ಅವ್ರು ಹೇಳಿದ್ದಾರೆ ಇಲ್ಲಿ ಆಫ್ಟರ್ 20 minutes, ಒಂದು 20 ನಿಮಿಷ ಆಗಿದ ನಂತರ ಟೇಕ್ ಔಟ್ ಅಯನ್ ನೇಲ್ನ ನೀವು ಹೊರಗಡೆ ತೆಗಿತೀರಾ. ಅಂದರೆ ಈ ಟೆಸ್ಟ್ ಟ್ಯೂಬಿಂದ ಅಯನ್ ನೇಲ್ನ ಆಚೆಗೆ ತೆಗಿತೀರಾ. From the copper sulfate solution, compare the intensity of the blue color of the copper sulfate solution in both the test tube A and B. ಸೊ ಒಂದ್ಸಲ ಅಯನ್ ನೇಲ್ 20 ನಿಮಿಷ ಆದ ನಂತರ ಆ ಟೆಸ್ಟ್ ಟ್ಯೂಬಿಂದ ಅಯನ್ ನೇಲ್ನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಕಲರನ್ನು ನೋಡ್ತೀರಾ. ಅಂದರೆ ಏನರ್ಥ, ನೀವು ಟೆಸ್ಟ್ ಟ್ಯೂಬ್ 2 ತಗೊಂಡಿದ್ರಿ, ಒಂದರಲ್ಲಿ ಏನೂ ಹಾಕಿರಲಿಲ್ಲ, ಇನ್ನೊಂದರಲ್ಲಿ ಏನು ಹಾಕಿದ್ರಿ, ಅಯನ್ ನೇಲನ್ನು ಹಾಕಿದ್ರಿ. ಅಯನ್ ನೇಲ್ನ ಹಾಕಿದಾಗ ಸ್ಲೈಟಾಗಿ ಏನಾಯಿತು, ಅಲ್ಲಿ ಕಲರ್ ಚೇಂಜಸ್ ಬರುತ್ತೆ. ಕಲರ್ ಚೇಂಜಸ್ ಬಂದು ಆ ಬ್ಲೂ ಕಲರ್ ಸ್ಲೈಟಾಗಿ ಫೇಡ್ ಆಗ್ತಾ ಹೋಗುತ್ತೆ. ಯಾಕೆ ಇಲ್ಲಿ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ನೀವೇನು ತೂಗಾಕಿರ್ತೀರಾ ಮೆಟಲ್ಸ್ಗಳು ಏನಿದೆ ಅಲ್ಲಿ, ಆ ಅಯನ್ ನೇಲ್ನಲ್ಲಿ ಇರುವಂತಹ ಎಲ್ಲ ಅಯನ್ಸ್ಗಳು ಸೊಲ್ಯೂಷನಿಗೆ ಬಂದು ಸ್ಲೈಟ್ ಗ್ರೀನಿಶ್ ಆಗುತ್ತೆ, ವೈಟಿಶ್ ಅಲ್ಲ ಅದು. ನಾನು ಗ್ರೀನಿಶ್ ಪೇಂಟ್ ಹಾಕ್ಬೋದು ಇಲ್ಲಿ ಬೇಕಾದರೆ, ಬಿಕಾಸ್ ಅಯನ್ ಸಲ್ಫೇಟ್ ಇಸ್ ಗ್ರೀನ್ ಇನ್ ಕಲರ್ ಅಲ್ವಾ. ಬ್ಲೂ ಇದ್ದಿದ್ದು ಲೈಟಾಗಿ ಗ್ರೀನ್ ಆಗ್ತಾ ಹೋಗುತ್ತೆ. ಸೊ ಈ ಕಲರಲ್ಲಿ ಬರುತ್ತೆ. ಆ ನೇಲ್ ಏನಿತ್ತು, ಅಯನ್ ನೇಲ್ ಅಂತ ಹೇಳೋದೇನಿತ್ತು, ಅದು ಇಲ್ಲಿ ಯಾವ ಕಲರ್ ಆಯಿತು, ಬ್ರೌನ್ ಕಲರ್ ಆಯಿತು. ಬಿಕಾಸ್ ಆ ನೇಲ್ ಮೇಲ್ಗಡೆ ಕಾಪರ್ ಡೆಪಾಸಿಟ್ ಆಯಿತು. ಈ ನೇಲಲ್ಲಿ ಇವಾಗ ಕಾಪರ್ ಇದೆ, ಈ ಸೊಲ್ಯೂಷನಲ್ಲಿ ಇವಾಗ ಅಯನ್ ಇದೆ. ಅಂದರೆ ಕಾಪರ್ ಸಲ್ಫೇಟ್ ಇದ್ದಿದ್ದು ಅಯನ್ ಸಲ್ಫೇಟ್ ಆಯಿತು, ಅಯನ್ ಅಂತ ಹೇಳಿರುವಂತಹ ನೇಲ್ನಲ್ಲಿ ಇವಾಗ ಕಾಪರ್ ಡೆಪಾಸಿಟ್ ಆಯಿತು. ಸೊ ಆಬ್ವಿಯಸ್ಲಿ ಈ ಚೇಂಜಸ್ನ ನೀವು ಕಲರ್ ಚೇಂಜಸ್ ಥ್ರೂ ಅಬ್ಸರ್ವ್ ಮಾಡಲೇಬೇಕಾ, ಹೌದಾ? ನೋಡೋಣ ಇಲ್ಲಿ ಏನಾಯಿತು ಅಂತ ಹೇಳಿ. ನೋಡಿ, ಫಸ್ಟಿಗೆ ಅಯನ್ ನೇಲ್ ಈ ಥರ ಇತ್ತು. 20 ನಿಮಿಷ ತೂಗ ಹಾಕಿದ ನಂತರ ಅಯನ್ ನೇಲ್ನ ನೋಡ್ತೀರಾ, ಫುಲ್ ಬ್ರೌನಿಶ್ ಆಯಿತು. ಅರ್ಥ ಏನು, ಈ ಅಯನ್ ನೇಲ್ ಮೇಲ್ಗಡೆ ಅಥವಾ ಸರ್ಫೇಸ್ ಮೇಲೆ ಯಾರೋ ಬಂದು ಕುತ್ಕೊಂಡಿದ್ದಾರೆ. ಯಾರು ಬಂದು ಕುತ್ಕೊಂಡಿದ್ದಾರೆ, ಸುಮ್ಮನೆ ಹತ್ರ ಕುತ್ಕೊಳ್ಳೋಕ್ಕಾಗುತ್ತಾ? ಒಬ್ಬರನ್ನ ಕಳಿಸಿ ಆಚೆಗೆ ಹಾಕಿತಾನೆ ನೀವು ಅವ್ರ ಜಾಗದಲ್ಲಿ ಕೂರಕ್ಕಾಗೋದು. ಯಾರೋ ಒಬ್ರು ಕುರ್ಚಿಯಲ್ಲಿ ಕುತ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಹೋಗಿ ಕುತ್ಕೊಳ್ತೀರಾ ನೀವು? ಫಸ್ಟ್ ಕೇಳ್ತೀರಾ, ಅಪ್ಪ ಸ್ವಲ್ಪ ಎದ್ದೋಗು, ನಾನು ಕುತ್ಕೊಳ್ತೀನಿ ಅಂತ ಹೇಳಿ ನೀವು ರಿಕ್ವೆಸ್ಟ್ ಮಾಡ್ತೀರಾ. ಅದೇ ಥರ ಈ ಅಯನ್ ಮೇಲ್ಗಡೆ Fe ಆಟಮ್ ಇತ್ತು. ಆ Fe ಆಟಮ್ ತನ್ನಿಂದ ತಾನಾಗೆ ರೀಪ್ಲೇಸ್ ಆಗುತ್ತೆ. ಯಾವುದ್ರ ಜೊತೆಗೆ? ಕಾಪರ್ ಜೊತೆಗೆ. ಕಾಪರ್ ಆಗಿ ರೀಪ್ಲೇಸ್ ಆಗುತ್ತೆ. Fe ಕಾಪರ್ ಆಗಿ ರೀಪ್ಲೇಸ್ ಆಗುತ್ತೆ. ಆಯ್ತಾ? Fe ಕಾಪರನ್ನು ಆ್ಯಕ್ಚುಲಿ ಡಿಸ್ಪ್ಲೇಸ್ ಮಾಡುತ್ತೆ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಈ ರಿಯಾಕ್ಷನನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಅಂದರೆ Fe ಫ್ರಮ್ ದ ಮೆಟಲ್ ಸೊಲ್ಯೂಷನಲ್ಲಿರುವಂತಹ ಕಾಪರ್ದ ಜಾಗಕ್ಕೆ ಹೋಗುತ್ತೆ. ಹಾಗಾಗಿ ಸೊಲ್ಯೂಷನ್ ಬಿಕಮ್ಸ್ ಫೆರಸ್ ಸಲ್ಫೇಟ್ ವಿಚ್ ಚೇಂಜಸ್ ದ ಕಲರ್ ಫ್ರಮ್ ಬ್ಲೂ ಟು ಗ್ರೀನ್. ಬ್ಲೂ ಇಂದ ಸ್ಲೈಟ್ ಗ್ರೀನ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಆ ಅಯನ್ ನೇಲ್ ಅಥವಾ ಮೊಳೆ ಏನಿದೆ ಅದರ ಮೇಲೆ ಈಗ ಸೊಲ್ಯೂಷನ್ ಇಂದ ಕಾಪರ್ ಹೋಗಿ ಕುತ್ಕೊಳ್ಳುತ್ತೆ. ಸೊ ಇಟ್ ಇಸ್ ಲೈಕ್ ಉಲ್ಟಾ. ನೀವು ಫಸ್ಟ್ ಎಕ್ಸ್ಪೆರಿಮೆಂಟ್ ನೋಡ್ತೀರಲ್ವಾ, ಹೇಗೆ ಅಂದರೆ ಈ ಅಯನ್ ನೇಲಿಂದ Fe ಆಟಮ್ಸ್ಗಳು ಸೊಲ್ಯೂಷನಿಗೆ ಬರುತ್ತೆ. ಸೊಲ್ಯೂಷನಲ್ಲಿ ಅದು FeSO4 ಆಗುತ್ತೆ. ಸೊಲ್ಯೂಷನಲ್ಲಿರುವಂತಹ ಕಾಪರ್ಗಳು ಅಯನ್ ಮೇಲ್ಗಡೆ ಹೋಗಿ ಡೆಪಾಸಿಟ್ ಮಾಡುತ್ತೆ. ಸೊಲ್ಯೂಷನಲ್ಲಿ ಇದು ಕಾಪರ್ 2+ ಆಗುತ್ತೆ. ಇಟ್ ವಿಲ್ ಟೇಕ್ ಅಪ್ ಎಲೆಕ್ಟ್ರಾನ್ಸ್ ಗಿವನ್ ಬೈ Fe ಆ್ಯಂಡ್ ಇಟ್ ವಿಲ್ ಡೆಪಾಸಿಟ್ ಹಿಯರ್ ಆಸ್ ಜಸ್ಟ್ ಕಾಪರ್. ಕಾಪರ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ಸೊಲ್ಯೂಷನಿಗೆ ಯಾವ್ದು ಬರುತ್ತೆ? Fe ಬರುತ್ತೆ. ಸೊ ಟು ದ ಸೊಲ್ಯೂಷನ್ ಯಾವ್ದು ಬರುತ್ತೆ? Fe. ಎಲ್ಲಿಂದ ಬರುತ್ತೆ? ಅಯನ್ ನೇಲಿಂದ. ಸೊಲ್ಯೂಷನಿಂದ ಇದ್ರ ಮೇಲ್ಗಡೆ ಯಾರು ಹೋಗ್ತಾರೆ? ಕಾಪರ್. ಸೊ ಆ ಆಣಿ ಅಥವಾ ಮೊಳೆ ಮೇಲ್ಗಡೆ ಏನು ಡೆಪಾಸಿಟ್ ಆಗುತ್ತೆ? ಕಾಪರ್ ಡೆಪಾಸಿಟ್ ಆಗುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಕೊಡುವಂತಹದ್ದು ತಗೊಳ್ಳುವಂಥದ್ದು ಎರಡೂ ಇದೆ. ಅರ್ಥ ಮಾಡ್ಕೊಳ್ಳಿ. ಸೊಲ್ಯೂಷನ್ಗೆ ಹೋಗ್ಬೇಕಾದ್ರೆ Fe ಎಲೆಕ್ಟ್ರಾನ್ಸನ್ನು ಆ ಆಣಿ ಮೇಲೆ ಅಥವಾ ಆ ನೇಲ್ ಮೇಲೆ ಇಟ್ಟು ಹೋಗ್ತಾನೆ. ಸೊ ಸೊಲ್ಯೂಷನ್ಗೆ ಎಂಟ್ರ್ ಆಗಬೇಕಾದ್ರೆ ಅವನು Fe2+ ಆಗಿ ಎಂಟ್ರ್ ಆಗ್ತಾನೆ. ಹಾಗಾದರೆ ಮಾತ್ರ ಅವನು ಸಲ್ಫೇಟ್ 2- ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದೇ ಥರ ಕಾಪರ್ ತಿರ್ಗಾ ಡೆಪಾಸಿಟ್ ಆಗಬೇಕಾದ್ರೆ ಅವನ ಹತ್ರ ಹಣ ಇರಲ್ಲ ಅಥವಾ ಎಲೆಕ್ಟ್ರಾನ್ಸ್ ಇರಲ್ಲ, ಅದು ಕಾಪರ್ 2+ ಆಗಿರುತ್ತೆ. ಈ ಕಾಪರ್ 2+ ಅಯನ್ ಬಿಟ್ಟು ಹೋಗಿರುವಂತಹ 2 ಎಲೆಕ್ಟ್ರಾನ್ಸ್ನ ತಗೊಂಡು ಆ ಆಣಿ ಮೇಲ್ಗಡೆ ಕಾಪರ್ ಮೆಟಲ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ದೆರ್ ಇಸ್ ಗೇನ್ ಆ್ಯಂಡ್ ದೆರ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್. ಹಾಗಾಗಿ ದಿಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಿದೆಯೋ ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ರೆಡಾಕ್ಸ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಇಲೆಕ್ಟ್ರಾನಿಕ್ ಕನ್ಸೆಪ್ಟ್. ಈಗ ನೀವು ಆಕ್ಸಿಜನ್ ಟರ್ಮ್ಸ್ನಲ್ಲೂ ಕೂಡ ಅದನ್ನು ರೆಡಾಕ್ಸ್ ರಿಯಾಕ್ಷನ್ ಹೌದಾ ಅಲ್ವಾ ಅಂತ ಹೇಳ್ಬೋದು. ಹೇಗೆ? ಇಲ್ಲಿ Fe ಇದೆ, ಇಲ್ಲಿ ಕಾಪರ್ ಸಲ್ಫೇಟ್ ಇದೆ, ಹೌದಾ? ಕಾಪರ್ ಸಲ್ಫೇಟ್ ಜೊತೆ ಆಕ್ಸಿಜನ್ ಇದ್ದಾನೆ, ಆದರೆ ಅದು ಲೇಟರ್ ಪಾರ್ಟ್ನಲ್ಲಿ Fe ಜೊತೆ ಬರುತ್ತೆ, ಕಾಪರ್ ಫ್ರೀ ಆಗುತ್ತೆ.
ಸೊ ಯಾರ ಜೊತೆ ಆಕ್ಸಿಜನ್ ಇದಾನೋ ಅದು ಆಕ್ಸಿಡೈಸ್ಡ್, ಇಲ್ಲಿ Fe ಆಕ್ಸಿಡೈಸ್ಡ್. ಯಾರ ಜೊತೆ ಇವಾಗ ಆಕ್ಸಿಜನ್ ಇಲ್ಲ ಅದು ರೆಡ್ಯೂಸ್ಡ್. ಸೊ ಕಾಪರ್ ಇಸ್ ರೆಡ್ಯೂಸ್ಡ್. ಸೊ ಕಾಪರ್ is reduced, Fe is oxidized. So displacement reaction is also a redox reaction in terms of oxygen according to your 10th standard definition of oxidation. But in higher classes nalli you will learn the same thing with huge perspective or broad perspective of electronic concept. ಅಲ್ಲಿ ನಿಮಗೆ ಇನ್ನ ಕ್ಲಾರಿಟಿ ಜಾಸ್ತಿ ಸಿಗ್ತಾ ಹೋಗುತ್ತೆ. ಬಟ್ ಎನಿವೇಸ್ 20 ನಿಮಿಷ ಆದ ನಂತರ ಅವ್ರು ಓಪನ್ ಮಾಡ್ತಾರೆ, ಕಂಪೇರ್ ದ ಇಂಟೆನ್ಸಿಟಿ ಆಫ್ ದ ಬ್ಲೂ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ ದ ಟೆಸ್ಟ್ ಟ್ಯೂಬ್ A and B. ಸೊ ಏನಾಗಬೇಕು ಇಲ್ಲಿ, ಟೆಸ್ಟ್ ಟ್ಯೂಬ್ ಇದು B ಅಲ್ವಾ, ಎಲ್ಲಿ ಆ ಎರಡು ಅಯನ್ ನೇಲಿತ್ತು ಅದು B ಆಗಿತ್ತು. B ನಲ್ಲಿ ಕಲರ್ ಗ್ರೀನ್ ಆಗಿರುತ್ತೆ, A ನಲ್ಲಿ ಕಲರ್ ಒರಿಜಿನಲ್ ಕಲರ್ ಏನಿತ್ತು ಅದೇ ತರ ಇರುತ್ತೆ. ಜಸ್ಟ್ ಲೈಕ್ ದಿಸ್ ಇಸ್ A, ದಿಸ್ ಇಸ್ B. ಕಲರ್ B ನಲ್ಲಿ ಶೇಡ್ ಆಯ್ತು. ಯಾಕೆ? A ನಲ್ಲಿ ನಾವು ಯಾವುದೇ ಆಣಿ ಹಾಕಿರ್ಲಿಲ್ಲ, ಅದು ಜಸ್ಟ್ ಕಂಪ್ಯಾರಿಸನ್ ಹಾಗೆ ಇಟ್ಕೊಂಡಿದ್ವಿ. ಬಟ್ B ನಲ್ಲಿ 2 ಆಣಿ ಹಾಕಿದ್ವಿ ಆಯ್ತಾ. ಸೊ ಅದು B ನಲ್ಲಿ ಇತ್ತು, ಹಾಗಾಗಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಆಗಿರೋದ್ರಿಂದ ಸಿನ್ಸ್ ವಿ ಅಬ್ಸರ್ವ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇನ್ ಟೆಸ್ಟ್ ಟ್ಯೂಬ್ B, ವಿ ಸಿ ದಿಸ್ ಕಲರ್ ಚೇಂಜ್ ಫ್ರಮ್ ಬ್ಲೂ ಟು ಗ್ರೀನ್ ಆಯ್ತಾ. ಈಗ ನೇಲ್ ಕಂಪ್ಯಾರಿಸನ್ ಬರೋಣ. 3ರಲ್ಲಿ ನಾವು ಒಂದು ನೇಲ್ನ ಹಾಗೆ ಇಟ್ಟಿದ್ವಿ, 3 ಆಣಿನಲ್ಲಿ ಒಂದು ಆಣಿಯನ್ನ ಹಾಗೆ ಇಟ್ಟಿದ್ವಿ ಕಂಪ್ಯಾರಿಸನ್ ಪರ್ಪಸ್ಗೋಸ್ಕರ, ಹೌದಾ. ಇನ್ನೊಂದು ಆಣಿ ಮೇಲೆ ಮಾತ್ರ ಡೆಪಾಸಿಷನ್ಸ್ ನೋಡಿದ್ವಿ. ಸೊ ಆ ಆಣಿ ನೋಡಿ, ಡೆಪಾಸಿಟ್ ಆಗಿರುವಂತಹ ಆಣಿಗೂ ಅದೇ ಏನು ರಿಯಾಕ್ಷನೇ ಮಾಡಿರ್ಲಿಲ್ಲ, ಕ್ಲೀನ್ ಮಾಡ್ಬಿಟ್ಟು ಹಾಗೆ ಇಟ್ಟಿದ್ವಲ್ಲ ಪಕ್ಕದಲ್ಲಿ, ಅದಕ್ಕೂ ಡಿಫ್ರೆನ್ಸ್ ನೋಡಿ. ಇದರಲ್ಲಿ ಏನಿದೆ, Fe ಆಟಮ್ ಇದೆ, ಬಟ್ ಇದರಲ್ಲಿ ಏನಿದೆ, ಕಾಪರ್ ಆಟಮ್ ಇದೆ. ಇದು ಆಫ್ಟರ್ ಎಕ್ಸ್ಪೆರಿಮೆಂಟು ಅಲ್ವಾ, ಕಾಪರ್ ಡೆಪಾಸಿಟ್ ಆಗಿರುವಂತಹ ಆಣಿ ಇದು, ಇದರಲ್ಲಿ ಕಾಪರ್ ಆಟಮ್ಸ್ ಇದೆ. ಹಾಗಾಗಿ ಕಲರ್ ಡಿಫ್ರೆನ್ಸ್ ನೋಡಿ ಯಾವ ತರ ಇದೆ ಅಂತ ಹೇಳಿ. ಸೊ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಿತ್ ದಿಸ್ ಎಕ್ಸ್ಪೆರಿಮೆಂಟ್ ಆರ್ ಆಕ್ಟಿವಿಟಿ? ಅಯನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್. ಕಾಪರ್ಗಿಂತನೂ ಅಯನ್ ಅಂತ ಹೇಳುವಂತಹ Fe ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್, ಹೌದಾ. Fe ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್ ಆಗಿರೋ ಕಾರಣಕ್ಕೋಸ್ಕರನೇ ನಾವೇನ್ ನೋಡ್ತೀವಿ, ನಿಮಗೆ ಇದು ಕೂಡ ಗೊತ್ತಿರಲಿ ಮಕ್ಕಳೇ, ನಾನು ಹಿಂಟ್ಸ್ ಹೇಳ್ಕೊಟ್ಟಿದ್ದೆ. ಇನ್ಸ್ಟೀಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಸಿಲ್ವರ್. ಸೊ ಇಲ್ಲಿ ಹೌ ಕಾಪರ್ ಸೇವ್ಸ್ ಸಿಲ್ವರ್ ಅಂತ ಹೇಳುವಂಥದ್ದು, or save gold ಅಂತ ಹೇಳ್ಬೋದು ಇಲ್ಲಿ. how copper saves gold. ಓಕೆ, ರಿಯಾಕ್ಟಿವಿಟಿ ಆರ್ಡರ್ದು ಮಿಡಲ್ ಪಾರ್ಟ್ ಇದೆಯಲ್ಲ, ಅದನ್ನ ನೆನ್ಪಿಟ್ಕೊಳ್ಳೋ ಟ್ರಿಕ್. ನಾನು ಫಸ್ಟ್ ಇದು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳೋದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಜಿಂಗರ್. ಇನ್ಸ್ಟೀಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಇನ್ಸ್ಟೀಡ್ ಅಂತ ಹೇಳಿದ್ರೆ ಅಯನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಅಯನ್ ಇದು ಸಿಂಬಲ್ ಏನು, Fe. ಟ್ರೈ ಅಂತ ಹೇಳಿದ್ರೆ ಟಿನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, ಟಿನ್. ಟಿನ್ ಅಂತ ಹೇಳಿದ್ರೆ Sn. ಸೊ Fe ಆದ್ಮೇಲೆ ನೆಕ್ಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು, ಟಿನ್. ನೆಕ್ಸ್ಟ್ ಲರ್ನಿಂಗಿಗೆ Pb ಪ್ಲಂಬಮ್, ಲೆಡ್ ಅಂತ ಹೇಳಿದ್ರೆ Pb ಪ್ಲಂಬಮ್. ಸೊ ತುಂಬಾ ಜನ ಮಕ್ಕಳಿಗೆ ಇದ್ರಲ್ಲಿ ಕನ್ಫ್ಯೂಷನ್ ಇರುತ್ತೆ, ಟಿನ್ ರಿಯಾಕ್ಟಿವ್ ಲೆಡ್ ರಿಯಾಕ್ಟಿವ್ ಅಂತ ಹೇಳಿ. ಇಟ್ ಇಸ್ ಟಿನ್ ವಿಚ್ ಇಸ್ ರಿಯಾಕ್ಟಿವ್ ಕಂಪೇರ್ ಟು ಲೆಡ್. ಓಕೆನಾ. ನೆಕ್ಸ್ಟ್ ಹೌ ಅಂತ ಹೇಳಿದ್ರೆ ಇಲ್ಲಿ ಹೈಡ್ರೋಜನ್. ಸೊ ಹೈಡ್ರೋಜನ್ ಮೇಲೇನೆ 3 ಬರೋದು. ಸೊ ದೀಸ್ ಆರ್ ವೆರಿ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್, ಫಾಲೋಡ್ ಬೈ ಸಿಲ್ವರ್, ಫಾಲೋಡ್ ಬೈ ಗೋಲ್ಡ್. ಆಕ್ಚುಲಿ ಆಫ್ಟರ್ ಕಾಪರ್ ಮರ್ಕ್ಯೂರಿನ ಕೂಡ ನೋಡ್ತೀರಾ. ಹೈಯರ್ ಕ್ಲಾಸಸ್ ನಲ್ಲಿ ಸ್ವಲ್ಪ ಆಡ್ ಆನ್ ಎಲಿಮೆಂಟ್ಸ್ ಗಳಿರುತ್ತೆ, ಬ್ರಾಡ್ ಪರ್ಸ್ಪೆಕ್ಟಿವ್ ನಿಮಗೆ ಸಿಗುತ್ತೆ. ಫಾರ್ 10th ಸ್ಟ್ಯಾಂಡರ್ಡ್ ಐ ಗೆಸ್ ದಿಸ್ ಇಸ್ ಎನಫ್. ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್. ಈ ಆಕ್ಟಿವಿಟಿನಲ್ಲಿ ನೀವು ರಿಯಾಕ್ಟಿವಿಟಿ ಸೀರೀಸ್ನ ನೆನ್ಪಿಟ್ಕೊಳ್ಬೇಕು. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರೆಡಾಕ್ಸ್ ರಿಯಾಕ್ಷನ್ ಕೂಡ ತಗೊಳ್ಬೋದು ಹೇಗೆ ಅಂತ ಹೇಳೋದನ್ನ ಕೂಡ ಕಲ್ತ್ರಿ, ಹೌದಾ. ಕಲರ್ ಚೇಂಜಸ್ನ ನೋಟಿಸ್ ಮಾಡಿದ್ರಿ. ಸೊ ಐ ಹೋಪ್ ಕ್ಲಾರಿಟಿ ಇದೆ ನಿಮಗೆ ಇವಾಗ ಅಂತ ಹೇಳಿ. ಏನಾದರೂ ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ, ನಾನು ಅಲ್ಲಿ ನಿಮಗೆ ಸಿಗ್ತೀನಿ, ಅಲ್ಲಿ ಭೇಟಿ ಆಗ್ತೀನಿ. ಸೊ ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.